ಹಲೋ ವೀವರ್ಸ್, ಸೊ ನಾನಿವತ್ತು ರಾ ಮ್ಯಾಂಗೋ ಪ್ರಾನ್ಸ್ ಕರಿ ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ ಹಾಗೆ ಈಸಿಯಾಗಿರುತ್ತೆ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೂ ಶೇರ್ ಮಾಡ್ಕೊಳ್ಳಿ. ಸೊ 4-5 ಜನಕ್ಕೆ ಶೇರ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಆದಷ್ಟು ನಾನು ಕುಕ್ಕಿಂಗ್ ಅಲ್ಲದನ್ನು ಅಟ್ಲೀಸ್ಟ್ ನಾನು ಡೈಲಿ ಬ್ಲಾಗ್ಸ್ ಟ್ರೈ ಮಾಡ್ತಾಯಿದ್ದೀನಿ ಒಂದೊಂದೇ ಹಾಕೋದಕ್ಕೆ. ಓಕೆನಾ, ಆದಷ್ಟು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದರೆ ನಮಗೆ ಇನ್ನೂ ಮೋಟಿವೇಶನ್ಸ್ ಆಗುತ್ತೆ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ. ಹಾಗಾಗಿ ಸೊ ರೆಸಿಪಿನ ಶುರು ಮಾಡೋಣ ಬನ್ನಿ. ಸೊ ರೆಸಿಪಿನ ನೋಡ್ತಿದ್ದಲ್ಲ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಇದೆ ಅಂತ. ಸೊ ಇಲ್ಲಿ ನಾನು ಫಸ್ಟ್ ಮಾವಿನಕಾಯಿ ಹಾಗೂ ನುಗ್ಗೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಈಗ ಬಾಯ್ಲ್ ಮಾಡ್ಕೊಳ್ಳೋಕೆ ಇಟ್ಕೋಬೇಕು. ಸೊ ಇಲ್ಲಿ ಫಸ್ಟ್ ಮಸಾಲೆ ರೆಡಿ ಮಾಡ್ಕೋಬೇಕು. ತೆಂಗಿನ ತುರಿ, ನಾನಿಲ್ಲಿ ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಸೋಂಪು, ಸಾಂಬಾರು ಈರುಳ್ಳಿ ಹಾಕ್ಕೊಳ್ಳಿ. ಸಣ್ಣ ಈರುಳ್ಳಿ ತುಂಬ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಸ್ವಲ್ಪ ಜೀರಿಗೆ. ಸೊ ಸ್ವಲ್ಪ ಜೀರಿಗೆ ಪೌಡ್ರು ಕೂಡ ನಾನು ಹಾಕ್ತಾಯಿದ್ದೀನಿ, ಸ್ವಲ್ಪ ಅಷ್ಟೇ. ಹಾಗೆ ಖಾರ ಪುಡಿ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಸೊ ನಿಮಗೆ ನಾನಿಲ್ಲಿ ಮಸಾಲೆಲ್ಲ ತುಂಬ ಜಾಸ್ತಿ ಏನು ಮಸಾಲೆ ಯೂಸ್ ಮಾಡ್ತಿಲ್ಲ, ಸಿಂಪಲ್ಲಾಗಿ ತುಂಬಾ ಬೇಗ ಮಾಡ್ಕೊಳ್ಳೋಂಥ ರೆಸಿಪಿ. ಹಾಗೆ ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಸ್ವಲ್ಪ, ಹಾಗೆ ಅರಿಶಿನ ಪುಡಿ ಸ್ವಲ್ಪ, ಕೊತ್ತಂಬರಿ ಪೌಡರ್. ಸೊ ಪ್ರಾನ್ಸ್ ಮನೇಲಿದ್ದರೆ ಸಿಂಪಲಾಗಿ ಏನು ಮಾಡ್ಕೋಬೇಕಂದ್ರೆ ಈ ಥರ ಮಾಡ್ಕೊಳ್ಳಿ. ಇದನ್ನ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ನೋಡ್ತಿದ್ದೀರಲ್ವ, ತುಂಬ ನೈಸ್ ಪೇಸ್ಟ್ ಏನು ಮಾಡ್ಕೊಳಕ್ಕೆ ಹೋಗಬೇಡಿ. ಈ ರೀತಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಈಗ ಇದನ್ನ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳಿ. ಮಸಾಲೆನೆಲ್ಲ ಇದೆ ಗ್ರೈಂಡ್ ಮಾಡ್ಕೊಳ್ಳೋದು. ಹಾಗೆ ಸೊ ಇದನ್ನೇ ಈಗ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನೀರೆಲ್ಲ ಹಾಕಿಬಿಟ್ಟು, ಹಾಗೆ ಮಾವಿನಕಾಯಿ ನುಗ್ಗೆಕಾಯಿ ಹಾಕಿ ಸ್ವಲ್ಪ ಫಸ್ಟ್ ಇದನ್ನ ಬಾಯ್ಲಿಗೆ ಇಟ್ಕೋಬೇಕಾಗುತ್ತೆ. ಹಾಗಾಗಿ ಸೊ ಮಿಕ್ಸಿಯಲ್ಲಿ ಸ್ವಲ್ಪ ಮಸಾಲೆ ಇತ್ತು, ಹಾಗಾಗಿ ಇದಕ್ಕೆ ಸ್ವಲ್ಪ ನಾನು ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡ್ತಿದ್ರಲ್ಲ, ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಸೊ ನೀವು ಇದಕ್ಕೆ ನುಗ್ಗೆಕಾಯಿ ಆಗಿರ್ಬೋದು, ಇಲ್ಲ ಪೊಟೇಟೊ, ಬೇರೆ ವೆಜಿಟೇಬಲ್ಸ್ ಕೂಡ ಹಾಕೋಬೋದು. ಅಂದರೆ ಪ್ರಾನ್ಸ್ಗೆ ಕಾಂಬಿನೇಷನ್ಸ್ ಆಗಿರೋಂತಹ ವೆಜಿಟೇಬಲ್ಸ್ ಹಾಕೋಬೋದು, ತುಂಬ ಚೆನ್ನಾಗಾಗುತ್ತೆ. ಓಕೆ, ಬದನೆಕಾಯಿ ಕೂಡ ಹಾಕೋಬೋದು, ಚೆನ್ನಾಗಾಗುತ್ತೆ. ಸೊ ನಾನು ನುಗ್ಗೆಕಾಯಲ್ಲಿ ಟ್ರೈ ಮಾಡಿದ್ದೀನಿ. ನನ್ನ ಮಗಳಿಗೆ ಕೂಡ ತುಂಬ ಇಷ್ಟ ಪ್ರಾನ್ಸ್ ಹಾಗೆ ನುಗ್ಗೆಕಾಯಿ ಎಲ್ಲ. ಸೊ ಹಾಗಾಗಿ ಈ ಕಾಂಬಿನೇಷನನ್ನು ಮಾಡ್ತಾಯಿದ್ದೀನಿ. ಸೊ ಈಗ ನುಗ್ಗೆಕಾಯಿ ಪ್ರಾನ್ಸ್ನೆಲ್ಲ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಮಸಾಲೆ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಬಾಯ್ಲಿಗೆ ಇಟ್ಕೋಬೇಕು. ತುಂಬ ಹೊತ್ತು ಬಾಯ್ಲ್ ಆಗಬೇಕು ಅಂತೆಲ್ಲ, ನುಗ್ಗೆಕಾಯಿ ಎಲ್ಲ ಬೇಗನೆ ಬಾಯ್ಲ್ ಆಗುತ್ತೆ. ಹಾಗಾಗಿ ಸೊ ಆಗಲೇ ಹೇಳ್ದಂಗೆ ತುಂಬ ಸಿಂಪಲ್, ಹಾಗೆ ತುಂಬ ಬೇಗನೆ ಆಗುವಂಥ ರೆಸಿಪಿ, ಕರಿ ರೆಸಿಪಿ. ಸ್ವಲ್ಪ ಉಪ್ಪು ಕೂಡ ಹಾಕೋತಾ ಇದ್ದೀನಿ, ರುಚಿ ತಕ್ಕಷ್ಟು ನೋಡ್ಕೊಂಡು ಮತ್ತೆ ಬೇಕಾದರೆ ಹಾಕ್ಕೊಬೋದು. ಸೊ ಪ್ರಾನ್ಸ್ನೆಲ್ಲ ಚೆನ್ನಾಗಿ ನಾನು ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಕ್ಲೀನ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಇಟ್ಟು ಮತ್ತೆ ನಾನು ಪುನಃ ಚೆನ್ನಾಗಿ ಅದನ್ನ ವಾಶ್ ಮಾಡಿಬಿಟ್ಟು ಆಮೇಲೆ ನಾನು ಕರಿಗೆ ಹಾಕೋತೀನಿ. ಸೊ ಇದನ್ನ ಈಗ ನಾನಿಲ್ಲಿ ಬಾಯ್ಲಿಗೆ ಇಟ್ಕೊಂಡಿದ್ದೀನಿ. ಲೋ ಫ್ಲೇಮಿಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಆದರೆ ಸಾಕು. ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿದು ಬಾಯ್ಲ್ ಆಗಬೇಕು. ಹಾಗಾಗಿ ಮಾವಿನಕಾಯಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು, ಹಾಗೆ ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಬೇಕು. ಆ್ಯಂಡ್ ಈ ನುಗ್ಗೆಕಾಯಿ ನಮಗೆ ಇಲ್ಲಿ ಫಾರ್ಮಿಂದ ಒಬ್ಬರು ನೇಬರ್ ಕೊಟ್ಟಿದ್ದು, ತುಂಬ ಚೆನ್ನಾಗಿತ್ತು. ಸೊ ಸೀಸನ್ ಆಗಿದೆ ಅನ್ಕೋತೀನಿ. ಈಗ ನಾನು ಅಂದರೆ ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಚೆನ್ನಾಗಿದೆ, ಬಾಯ್ಲ್ ಆಗ್ತಾಯಿದೆ, ನೋಡ್ತಿದ್ದೀರಲ್ವ. ಆ್ಯಂಡ್ ತುಂಬ ಮಸಾಲೆ ಏನು ಹಾಕ್ತಿಲ್ಲ. ಹಾಗೆ ಇದಕ್ಕೆಲ್ಲ ಕೊನೆಯಲ್ಲಿ ನಾನು ಕೊಕೊನಟ್ ಮಿಲ್ಕ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದೊಂದನ್ನು ಫಸ್ಟ್ಗೆ ಸಾರು ಮಾಡೋಕ್ಕಿಂತ ಮುಂಚೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು. ಈಗ ನಾನು ಪ್ರಾನ್ಸ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಆದಮೇಲೆ ಕರಿಗೆ ಹಾಕೋತಾ ಇದ್ದೀನಿ. ನೋಡ್ತಿದ್ದೀರಲ್ವ, ನುಗ್ಗೆಕಾಯಿ ಮಾವಿನಕಾಯಿ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ. ಹಾಗಾಗಿ ಈಗ ಪ್ರಾನ್ಸ್ನ ತುಂಬ ಹೊತ್ತು ಬಾಯ್ಲ್ ಹಾಕಬೇಕು ಅಂತೇನಿಲ್ಲ. ತುಂಬ ಬಾಯ್ಲ್ ಆದರೆ ಅದು ತುಂಬಾ ಇದಾಗುತ್ತೆ. ಓಕೆ, ಹಾಗಾಗಿ ನೋಡಿಕೊಂಡು ಬಾಯ್ಲ್ ಆದರೆ ಸಾಕು. ಆ್ಯಂಡ್ ರೆಸಿಪಿ ತುಂಬ ಚೆನ್ನಾಗಾಗುತ್ತೆ. ದೋಸೆ, ಅನ್ನ ಕೂಡ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಸ್ವಲ್ಪ ಹುಳಿಯಾಗಿ ಮಾವಿನಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಹುಳಿಯಲ್ಲಾಗಿ ಇರುತ್ತೆ. ಖಾರ ಜಾಸ್ತಿ ಬೇಕನ್ನೋರು ಜಾಸ್ತಿ ಮಾಡ್ಕೋಬೋದು. ಆ್ಯಂಡ್ ನಾನಿಲ್ಲಿ ನಾರ್ಮಲ್ ರೀತಿಯಲ್ಲಿ ಖಾರ ಮಾಡಿದ್ದೀನಿ. ಓಕೆ, ಸೊ ಸಿಂಪಲ್. ಹಾಗೆ ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೂ ಶೇರ್ ಮಾಡ್ಕೊಳ್ಳಿ. ಪೂರ್ತಿ ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನೀವು ಬೇರೆ ಥರ ಯಾವ ಥರ ರೆಸಿಪೀಸ್ ಪ್ರಾನ್ಸಲ್ಲಿ ಮಾಡ್ತೀರಾ ಅದನ್ನು ಕೂಡ ಹೇಳಿ ಕಮೆಂಟಲ್ಲಿ, ನಾನು ಕೂಡ ಟ್ರೈ ಮಾಡ್ತೀನಿ. ಹಾಗೆ ಈಗ ಸ್ವಲ್ಪ ಇದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ನಾನು ಕೊಕೊನಟ್ ಆಯಿಲ್ ಸ್ವಲ್ಪ ಹಾಕ್ತಾಯಿದ್ದೀನಿ. ಸೊ ನೋಡ್ತಿದ್ದಾರೆ ನಾನು ಇಲ್ಲಿ ಫಸ್ಟಿಗೆ ಆಯಿಲ್ ಹಾಕದೆ ಸ್ಟಾರ್ಟ್ ಮಾಡಿರೋಂಥ ಕುಕ್ಕಿಂಗ್.
ಇದು ಟೇಸ್ಟಿಗೋಸ್ಕರ ಫ್ಲೇವರ್ಗೋಸ್ಕರ ಸ್ವಲ್ಪ ಕೊಕೊನಟ್ ಹಾಲು ಹಾಕಿದ್ದೀನಿ. ಆಪ್ಷನಲ್, ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಓಕೆ, ಸೊ ಇದು ಚೆನ್ನಾಗಿದ್ದನ್ನ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಕುಕ್ ಮಾಡ್ತಾಯಿದ್ದೀನಿ, ಇಲ್ಲಾಂದರೆ ಅದು ತಳ ಹಿಡಿಯುತ್ತೆ. ಹಾಗಾಗಿ ಸೊ ಈಗ ಚೆನ್ನಾಗಿ ಈಗ ಬಾಯ್ಲೆಲ್ಲ ಆಗ್ತಾಯಿದೆ. ಆಲ್ಮೋಸ್ಟ್ ರೆಸಿಪೀಸ್ ರೆಡಿಯಾಗಿದೆ. ಕರಿ ನೋಡ್ತಿದ್ದೀರ, ಪ್ರಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಾಯ್ಲ್ ಆಗಿದೆ. ಬಾಯ್ಲ್ ಆಗುತ್ತೆ, ತುಂಬ ಶ್ರಿಂಕ್ ಆಗಿರುತ್ತೆ. ತುಂಬ ಶ್ರಿಂಕ್ ಆಗೋಕ್ಕೂ ಬಿಡ್ಬೋದು, ಚೆನ್ನಾಗಾಗಲ್ಲ. ನಾರ್ಮಲ್ ಚೆನ್ನಾಗಿ ಕುಕ್ ಆದರೆ ಸಾಕು. ಈಗ ಕೊಕೊನಟ್ ಮಿಲ್ಕ್ ಕೊನೆಯಲ್ಲಿ ಸ್ವಲ್ಪ ಈಗ ಲೋ ಫ್ಲೇಮಲ್ಲಿ ಇಟ್ಟು ನಾನಿಲ್ಲಿ ಕೊಕೊನಟ್ ಮಿಲ್ಕ್ ಹಾಕಿಬಿಟ್ಟು ಟೇಸ್ಟೆಲ್ಲ ನೋಡಿ ಆಮೇಲೆ ಸರ್ವ್ ಆಫ್ ಮಾಡಿದರೆ ಆಯಿತು. ರೆಸಿಪೀಸ್ ರೆಡಿಯಾಗಿದೆ. ಓಕೆ, ನೀವು ಅನ್ನ ಅಥವಾ ದೋಸೆ ಒಟ್ಟಿಗೆ ಇಲ್ಲ ಅಪ್ಪಮ್ ಇದರೊಟ್ಟಿಗೆ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಟ್ರೈ ಮಾಡಿದರೆ ಹೇಗೆ ಅನ್ನಿಸ್ತು ನಿಮಗೆ ಅಂತ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಹಳೆ ವೀಡಿಯೋಸ್ ನಮ್ಮ ಏನೆಲ್ಲ ಇದೆ, ನಾರ್ಮಲ್ ಡೈಲಿ ಬ್ಲಾಗ್ಸ್ 2-3 ಇದೆ, ಅದನ್ನು ಸಪೋರ್ಟ್ ಮಾಡಿ ನೋಡಿ ಆದಷ್ಟು. ಓಕೆನಾ? ಆ್ಯಂಡ್ ನಿಮಗೆ ಕುಕ್ಕಿಂಗ್ ವೀಡಿಯೋ ಇಷ್ಟ ಆಗುತ್ತಾ ಇಲ್ಲ ಡೈಲಿ ಬ್ಲಾಗ್ಸ್ ಇಷ್ಟ ಆಗುತ್ತಾ ಅಂತ ಕಮೆಂಟ್ ಮಾಡಿ. ಸೊ ನಾನು ಟ್ರೈ ಮಾಡ್ತೀನಿ ಡೈಲಿ ಬ್ಲಾಗ್ಸ್ ಹಾಕೋದಕ್ಕೆ. ಓಕೆ, ಆ್ಯಂಡ್ ಬಿಸಿ ಬಿಸಿಯಾದಂತಹ ರಾ ಮ್ಯಾಂಗೋ ಪ್ರಾನ್ಸ್ ಕರಿ ರೆಡಿಯಾಗಿದೆ. ಸೊ ನಾನು ಇದನ್ನ ಇವತ್ತು ಅನ್ನದ ಜೊತೆಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ. ಓಕೆ, ತುಂಬ ಚೆನ್ನಾಗಾಗಿತ್ತು ಟೇಸ್ಟ್. ಸೊ ನೀವು ಟ್ರೈ ಮಾಡಿ, ಯಾಕೆಂದರೆ ನಾನು ಟ್ರೈ ಮಾಡಿ ನನಗೆ ಇಷ್ಟ ಆದರೆ ನಾನು ನಿಮ್ಮೊಟ್ಟಿಗೆ ತಿಳಿಸ್ತೀನಿ. ಸೊ ನೀವು ಕೂಡ ಟ್ರೈ ಮಾಡ್ಕೋಬೋದು. ಹಾಗೆ ಟ್ರೈ ಮಾಡಿದರೆ ಹೇಗೆ ಅನ್ನಿಸ್ತು ಅಂತಲೂ ತಿಳಿಸಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆದಷ್ಟು. ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ. ಸೊ ರೆಗ್ಯುಲರಾಗಿ ವೀಡಿಯೋಸ್ ಹಾಕೋಕ್ಕಾಗ್ತಿಲ್ಲ, ಇನ್ನು ಮುಂದೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂಡ್ ರೇಟ್ ಚಾನಲ್. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.